ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಮೋಜು ಮಸ್ತಿಗೆ ಇಲ್ಲಿದೆ ಪ್ಲೇಸ್, ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಬನ್ನಿ. ಫಂಡೂಸ್ ವಾಟರ್ ಪಾರ್ಕ್, ಮಾರಿಕಣಿವೆ ಡ್ಯಾಮ್ ರಸ್ತೆ, ಹಿರಿಯೂರು, ಚಿತ್ರದುರ್ಗ ಜಿಲ್ಲೆ. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಸಾಯಿ ಕಿಡ್ಸ್ ವರ್ಲ್ಡ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ಪಟ್ಟಣದ ಶಾದಿ ಮಹಲ್ನಲ್ಲಿ ಪವಿತ್ರ ರಂಜಾನ್ ಅಂಗವಾಗಿ ಸೌಹಾರ್ದತೆಯ ಇಫ್ತಿಯಾರ್ ಕೂಟವನ್ನು ಆಯೋಜಿಸಲಾಗಿತ್ತು. ಶಾಸಕರು ಹಾಗೂ ರಾಜ್ಯ ಆಹಾರ ನಿಗಮದ ಅಧ್ಯಕ್ಷರಾದ ಬಿಜಿ ಗೋವಿಂದಪ್ಪನವರ ಮಾರ್ಗದರ್ಶನದಂತೆ ಆಯೋಜಿಸಲಾಗಿದ್ದ ಈ ಸೌಹಾರ್ದ ಕೂಟದಲ್ಲಿ ಮುಸ್ಲಿಂ ಹಾಗೂ ವಿವಿಧ ಸಮುದಾಯದ ಬಾಂಧವರು ಭಾಗವಹಿಸಿ ಸಹಪಂಕ್ತಿ ಭೋಜನ ಸವಿದರು. ಮುಸ್ಲಿಂ ಬಾಂಧವರ ಪವಿತ್ರ ಆಚರಣೆಗಳಲ್ಲಿ ಒಂದಾದ ರಂಜಾನ್ ಹಬ್ಬವು ತನ್ನದೇ ಆದ ಚಾರಿತ್ರಿಕ ವೈಶಿಷ್ಟ್ಯವನ್ನು ಹೊಂದಿದೆ. ಅದರ ಅಂಗವಾಗಿ ಉಪವಾಸ ವ್ರತವನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಮುಸ್ಲಿಂ ಬಾಂಧವರು ಆಚರಿಸುತ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಯೋಜನೆಗೊಂಡಿದ್ದ ಈ ಸೌಹಾರ್ದ ಕೂಟದಲ್ಲಿ ಮುಖಂಡರಾದ ಬಿಜಿ ಅರುಣ್, ಕಾರೆಹಳ್ಳಿ ಬಸವರಾಜ್, ಎಂಪಿ ಶಂಕರ್, ಗೋ ತಿಪ್ಪೇಶ್, ಲೋಕೇಶ್ವರಪ್ಪ, ಆಗ್ರೋ ಶಿವಣ್ಣ, ಮುಸ್ಲಿಂ ಸಮುದಾಯದ ಪ್ರಮುಖರಾದ ಅಲ್ತಾಫ್ ಪಾಷಾ, ಫಯಾಜ್, ಜೀಶನ್, ಕೆಜಿಎನ್ ಮುನ್ನಾ, ಸ್ಟಾರ್ ಮುನ್ನಾ ಸೇರಿದಂತೆ ಇನ್ನೂ ಮುಂತಾದವರು ಭಾಗವಹಿಸಿದ್ದರು. ಎಲ್ಲ ರಂಜಾನ್ ಹಬ್ಬದ ಶುಭಾಶಯಗಳನ್ನ, ರಂಜಾನ್ ಆಚರಿಸುವ ಎಲ್ಲ ನಮ್ಮ ಸೋದರರಿಗೆ, ತಾಯಂದಿರಿಗೆ ಈ ಮೂಲಕ ಶುಭಾಶಯಗಳನ್ನ ಸಮರ್ಪಿಸಿ, ನಾಡಿನಾದ್ಯಂತ, ದೇಶದಾದ್ಯಂತ ಇವತ್ತು ಭಾರತೀಯರೆಲ್ಲರೂ ಒಂದಾಗಬೇಕು. ಭಾರತೀಯತೆ ಸಂವಿಧಾನವನ್ನು ಎತ್ತಿಡಿಯುವಂಥ ಸಂದರ್ಭ ಇದು. ಅಲ್ಲದೆ ಈ ದೇಶದಲ್ಲಿರುವ ಎಲ್ಲ ದೇಶವಾಸಿಗಳು ಸಹೋದರತೆ, ಸಮಾನತೆ, ಸಹಬಾಳ್ವೆಯಿಂದ ಜೀವನವನ್ನು ಸಾಗುತ್ತಾ ಈ ದೇಶವನ್ನು ಅಭಿವೃದ್ಧಿಯ ಕಡೆಗೆ ಮುನ್ನಡೆಸುವಂಥ ಶಕ್ತಿಯನ್ನು ದಯಾಮಯನಾದ ಅಲ್ಲಾ ಭಗವಂತ ನಮ್ಮೆಲ್ಲರಿಗೆ ಕರುಣಿಸಲಿ, ಸಮಾನತೆ, ಶಾಂತಿ, ಸೌಹಾರ್ದತೆಯನ್ನು ಎತ್ತಿ ಹಿಡಿಯಲಿ ಅಂಥೇಳಿ ನಾನು ಹಾರೈಸಿ ರಂಜಾನ್ ಹಬ್ಬದ ಶುಭ ಕಾಮನೆಗಳನ್ನ ಸರ್ವ ಬಂಧುಗಳಿಗೆ ಈ ಮೂಲಕ ಸಮರ್ಪಿಸುತ್ತಿದ್ದೇನೆ. ಈ ದಿವಸ ಸೌಹಾರ್ದತೆಯ ಸಂಕೇತವಾಗಿ ರಂಜಾನ್ ಹಬ್ಬ ಆಚರಣೆಯ ಇಫ್ತಿಯಾರ್ ಕೂಟಕ್ಕೆ ತಾವೆಲ್ಲರೂ ಕೂಡ ಆಗಮಿಸಿದ್ದೀರ. ಈಗಾಗಲೇ ನಮ್ಮ ತಿಪ್ಪಣ್ಣರು ಹೇಳ್ದಂಗೆ ನಮ್ಮ ಮುಸ್ಲಿಂ ಸಮಾಜದ ಬಂಧುಗಳು ಎಲ್ಲರೂ ಕೂಡ ಒಂದಾಗಿ ನಾವೆಲ್ಲರೂ ಕೂಡ ಭಾರತ ಮಾತೆ ಮಕ್ಕಳಾಗಿ ನಾವು ಮುಂದುವರಿಯುತ್ತಿದ್ದೇವೆ. ಇದನ್ನೇ ನಾವು ಮುಂದಿನ ದಿನಮಾನದಲ್ಲೂ ಕೂಡ ಮುಂದುವರಿಸ್ಕೊಂಡು ನಾವು ಹೋಗಬೇಕು ಅನ್ನೋ ಒಂದು ಉದ್ದೇಶದಿಂದ ಸೌಹಾರ್ದತೆಯಿಂದ ನಾವೆಲ್ಲರೂ ಕೂಡ ಬಾಳೋಣ ಅಂತ ಹೇಳ್ತಾ ಮತ್ತೊಮ್ಮೆ ರಂಜಾನ್ ಹಬ್ಬದ ಶುಭಾಶಯವನ್ನು ಕೋರ್ತಾ, ಪವಿತ್ರವಾದ ರಂಜಾನ್ ಹಬ್ಬದ ಇಫ್ತಿಯಾರ್ ಕೂಟ, ಇಫ್ತಿಯಾರು ಈ ಪವಿತ್ರವಾದ ವ್ರತ ನಾವು ರೋಜಾ ಅಂತ ಮುಸಲ್ಮಾನ್ ಬಾಂಧವರು ಮಾಡ್ತೀವಿ. ರಾತ್ರಿ 3 ಗಂಟೆಗೆ ಎದ್ದು ಅವತ್ತು ಹಣ್ಣು ಹಂಪಲು ತಿಂದು ನಮಾಜಿ ಮಾಡಿ ಮತ್ತೆ ಅದಾದಮೇಲೆ ಸೂರ್ಯ ಮುಳುಗಿದ ಮೇಲೆ ಮತ್ತೆ ತಿನ್ನೋ ಅಂಥ ಒಂದು ಕಾರ್ಯ ನಮ್ಮದು. ಈ ಹಬ್ಬದಲ್ಲಿ ಭಾಳಷ್ಟು ಜನ ಇಡೀ ಮುಸಲ್ಮಾನ್ ಸಮಾಜದವರು ಎಲ್ಲರೂ ಇರ್ತಾರೆ. ಆ ದೃಷ್ಟಿಯಿಂದ ನಮ್ಮ ಬಿಜಿ ಗೋವಿಂದಪ್ಪನವರು ನಮ್ಮ ಶಾಸಕರಿದ್ದಾರಲ್ಲ, ಶಾಸಕರು ಇಫ್ತಿಯಾರ್ ಕೂಟ ಹಮ್ಮಿಸ್ಕೊಂಡ್ರು. ಕರೆದು ಬಿಟ್ಟು ನನ್ನ ಬಾಂಧವರು, ನನ್ನ ಸಹೋದರ ಸಮಾಜದ ಬಾಂಧವರು ಎಲ್ಲರೂ, ನಾನು ಪ್ರತಿಯೊಂದು ಮಸೂತಿಗಳಿಗೂ ನಾನು ಊಟ ಮಾಡಿಸ್ಬೇಕಂತ, ಇಫ್ತಿಯಾರ್ ಕೂಟ ಮಾಡಿಸ್ಬೇಕಂತ ಒಂದಿತ್ತಿದ್ದು. ಅವರು ಮಗ ಬಿ ಜಿ ಅರುಣ್ ಅವರು ಬಂದಿದ್ದಾರೆ. ಅದಕ್ಕೆ ನಮಗೆ ಭಾರಿ ಸಂತೋಷ ಆಗಿದೆ. ಮತ್ತು ಜೊತೆಗೆ ನಮ್ಮ ಶಿವಣ್ಣನವರು ಬಂದಿದ್ದಾರೆ, ನಮ್ಮ ಗೋತಿಪ್ಪೇಶಣ್ಣನವರಿದ್ದಾರೆ, ಮತ್ತು ನಮ್ಮ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ರಾಜಣ್ಣನವರಿದ್ದಾರೆ, ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಲೋಕೇಶ್ ಅವರು ಇದ್ದಾರೆ, ಯಶವಂತ್ ಗೌಡ ಇದ್ದಾರೆ, ಮತ್ತು ಎಲ್ಲ ನಮ್ಮ ಸಮಾಜದವರು, ಮತ್ತು ಅಧ್ಯಕ್ಷರಿದ್ದಾರೆ ನಮ್ಮ ಸಮಾಜದ್ದು, ಇಸ್ಮಾಯಿಲ್ ಅಣ್ಣವ್ರು ಇದ್ದಾರೆ, ಎಲ್ಲರೂ ಇದ್ದಾರೆ, ಸಾಕಷ್ಟು ಜನ ಇದ್ದಾರೆ. ಮತ್ತು ಜೊತೆಗೆ ಒಂದೇನಪ್ಪ ಅಂದರೆ ಯಾವತ್ತೂ ನಮ್ಮ ಗೋವಿಂದಪ್ಪನವರು ಆ ಸಮಾಜ ಈ ಸಮಾಜ ಅಂದಿಲ್ಲ, ಎಲ್ಲ ಸಮಾಜಕ್ಕೆ ಸರಿ ಸಮಾನವಾಗಿ ಕಾಣೋ ಅಂಥವ್ರು. ಅದರಾಗಿ ವಿಶೇಷವಾಗಿ ಮುಸಲ್ಮಾನರಿಗೆ ಒಂದು ಪ್ರೀತಿಯಿಂದ ಯಾವತ್ತೂ ಯಾವುದೇ ಹಬ್ಬ ಹುಣ್ಣಿಮೆಯಲ್ಲಿ ಬರಬೇಕು. ಅವ್ರಿಗೆ ಬರೋಕ್ಕಾಗಿಲ್ಲ ಅಂದರೆ ಅವ್ರು ಇಲ್ಲ ಅಂದ್ರೂ ಅರುಣ್ ಅವರು ಬರ್ತಾರೆ. ಆ ಒಂದು ದೃಷ್ಟಿಯಿಂದ ಈ ಹಬ್ಬದಲ್ಲಿ ಅವರಿಗೆ ಈ ರಂಜಾನ್ ಹಬ್ಬದ ಶುಭಾಶಯ ಹೇಳ್ತೀವಿ. ಜೊತೆಗೆ ಈ ಉಗಾದಿ ಹಬ್ಬ ಬರೋದ್ರಿಂದ ಬೇವು ಬೆಲ್ಲ
ಹಬ್ಬ ಯಾವತ್ತು ಸಿಹಿ ಕಹಿ ಜೊತೆಗೆ ಇರಬೇಕು ಅನ್ನೋ ಒಂದು ದೃಷ್ಟಿಯಾಗಿ ಅದೇ ರೀತಿ ನಾವು ಬಾಂಧವ್ಯದಿಂದ ಇದ್ದೀವಿ. ಮುಸಲ್ಮಾನರು ಮತ್ತು ಬೇರೆ ಸಮಾಜ ಎಲ್ಲ ಸೋದರ ಸಮಾಜ ಒಂದಿದ್ದೀವಿ ಅಂತ ಇದು ಒಂದು ಪ್ರೀತಿಯ ಸಂಕೇತ ಈ ರಾಜ್ಯದಲ್ಲಿ ತೋರಿಸೋಂಥದ್ದು ಆಗಿದೆ. ಪವಿತ್ರ ರಂಜಾನ್ ಪ್ರಯುಕ್ತ ಇವತ್ತು ಸನ್ಮಾನ್ಯ ಜನಪ್ರಿಯ ಜಲಪ್ರಿಯ ಅಭಿವೃದ್ಧಿ ಹರಿಕಾರ ಶಾಸಕರಾದಂತಹ ಶ್ರೀ BG ಗೋವಿಂದಪ್ಪನವರ ನೇತೃತ್ವದಲ್ಲಿ ಸೌಹಾರ್ದಯುತ ಇಫ್ತಿಯಾರ್ ಕೂಟವನ್ನು ಇವತ್ತು ಆಯೋಜನೆಯನ್ನು ಮಾಡಿದ್ದಾರೆ. ಈ ಇಫ್ತಿಯಾರ್ ಕೂಟದಲ್ಲಿ ಎಲ್ಲ ಮುಖಂಡರು ವಿವಿಧತೆಯಲ್ಲಿ ಏಕತೆ ಅಂತ ತೋರಿಸ್ಕೊಟ್ಟಿದ್ದಾರೆ. ನಮ್ಮ ಯುವ ನಾಯಕರು, ನಮ್ಮ ಭವಿಷ್ಯದ ನಾಯಕರಾದಂತಹ BG ಅರುಣರವರು ಸಾರಥ್ಯವನ್ನು ವಹಿಸಿ ಒಂದು ಇಫ್ತಿಯಾರ್ ಕೂಟವನ್ನು ತುಂಬ ಅದ್ಭುತವಾಗಿ ನಡೆಸ್ಕೊಟ್ಟಿದ್ದಾರೆ. ಎಲ್ಲ ನಮ್ಮ ಸ್ನೇಹಿತರು, ಎಲ್ಲ ವಿವಿಧ ಧರ್ಮಗಳ ಎಲ್ಲ ಮುಖಂಡರು ಕೂಡ ಆಗಮಿಸಿ ಈ ಒಂದು ಪವಿತ್ರ ರಂಜಾನ್ ಹಬ್ಬದ ಪ್ರಯುಕ್ತ ಏನು ಉಪವಾಸ ಇದ್ದು ಎಲ್ಲ ರೀತಿಯ ತ್ಯಾಗವನ್ನು ಮಾಡಿ, ಸರ್ವಸ್ವವನ್ನು ತ್ಯಾಗವನ್ನು ಮಾಡಿ ಒಂದು ಒಳ್ಳೆ ಸಮಾಜ ಕಟ್ಟುವಂತಹ ನಿರ್ದಿಷ್ಟವಾದ ಮನಸ್ಥಿತಿ ಇಟ್ಕೊಂಡು ಎಲ್ಲ ಯುವಕರು, ಹಿರಿಯರು, ಮಕ್ಕಳು, ಸಣ್ಣ ಮಕ್ಕಳು ಎಲ್ಲ ಅವರು ಇವತ್ತು ಕಾಪಾಡಿಕೊಂಡು ಒಂದು ಇದು ಇಫ್ತಿಯಾರನ್ನು ಮಾಡೋದಕ್ಕೆ ಇವತ್ತು ಬಂದಿರ್ತಾರೆ. ಉಪವಾಸ ಇದ್ದು ಅದನ್ನು ಒಂದು ಅದ್ಧೂರಿಯಾಗಿ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ನಾನು ಹಾಗೂ ನನ್ನ ಎಲ್ಲ ಸ್ನೇಹಿತ ಬಳಗ ಸಮಾಜದವರ ಪರವಾಗಿ ನಮ್ಮ ಸನ್ಮಾನ್ಯ BG ಗೋವಿಂದಪ್ಪನವರಿಗೆ ಆ ಭಗವಂತ ಆರೋಗ್ಯ ಐಶ್ವರ್ಯ ಆಯಸ್ಕೊಟ್ಟು ಕಾಪಾಡಲಿ. ನಮ್ಮ ಯುವ ನೇತಾರ BG ಅರುಣ್ರವರಿಗೆ ಒಳ್ಳೆಯ ಭವಿಷ್ಯವನ್ನು. ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮ ಶಾಸಕರಾದಂಥ BG ಗೋವಿಂದಪ್ಪನವರ ನೇತೃತ್ವದಲ್ಲಿ ಹೊಸದುರ್ಗದ ರಂಜಾನ್ ಉಪವಾಸಾರ್ಥಿಗಳಿಗೆ ಇಫ್ತಿಯಾರ್ ಕೂಟವನ್ನು ರಾಜ್ಯ ಆಹಾರ ನಿಗಮದ ಅಧ್ಯಕ್ಷರಾದಂಥ BG ಗೋವಿಂದಪ್ಪನವರು ಇವತ್ತು ಮುಸಲ್ಮಾನ್ ಬಾಂಧವರಿಗೆ ಸೌಹಾರ್ದಯುತವಾಗಿ ಇಫ್ತಿಯಾರ್ ಕೂಟವನ್ನು ಆಯೋಜಿಸಿದ್ದಾರೆ. ಹಾಗಾಗಿ ಇವತ್ತು ತುಂಬ ಯಶಸ್ವಿಯಾಗಿ ನಡೆದಿದೆ. ಇದೇ ರೀತಿ ಅವರ ಮಗನಾದ ಅರುಣ್ BG ಗೋವಿಂದಪ್ಪನವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೆಲ್ಲರ ಜೊತೆ ಸೌಹಾರ್ದತೆಯಿಂದ ಕೂತು ಇವತ್ತು ಉಪವಾಸ ವ್ರತದಲ್ಲಿ ಪಾಲ್ಗೊಂಡು ನಮ್ಮೆಲ್ಲರ ಜೊತೆ ಈ ವ್ರತವನ್ನು ಆಚರಿಸಿದ್ದಾರೆ. ಅವ್ರಿಗೂ ಭಗವಂತ ಇನ್ನೂ ಕೂಡ ರಾಜಕೀಯವಾಗಿ ಬೆಳೆದು ಶ್ರೀಯುತ BG ಗೋವಿಂದಪ್ಪನವರಿಗೆ ಆರೋಗ್ಯ ಆಯುಷ್ಯ ಕೊಟ್ಟು ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ಆ ಅಲ್ಲಾಹನಲ್ಲಿ ಪ್ರಾರ್ಥನೆ ಮಾಡ್ತಾ ಹೊಸದುರ್ಗ ತಾಲೂಕಿನ ಸಮಸ್ತ ಮುಸಲ್ಮಾನ್ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಈ ದಿನ ಹೊಸದುರ್ಗ ನಗರದ ಶಾದಿಮಾಲ್ ಇಲ್ಲಿ ಇಫ್ತಿಯಾರ್ ಕೂಟವನ್ನು ಶಾಸಕರಾದ ಗೋವಿಂದಪ್ಪನವರು ಆಯೋಜನೆ ಮಾಡಿ ಸಮಸ್ತ ಮುಸಲ್ಮಾನ್ ಬಾಂಧವರ ಜೊತೆ ಕಳೆದ ಒಂದು ತಿಂಗಳಿಂದ ಉಪವಾಸ ಮಾಡ್ತಾ ಈ ಹಬ್ಬವನ್ನು ಆಚರಿಸ್ತಾ ಬಂದಿರತಕ್ಕಂಥ ಮುಸಲ್ಮಾನ್ ಬಾಂಧವರ ಜೊತೆ ಈ ದಿನದ ಸಂಜೆಯ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ನನಗೆ ಬಹಳ ಖುಷಿಯಾಗಿದೆ. ಹೊಸದುರ್ಗ ತಾಲೂಕಿನ ಸಮಸ್ತ ಮುಸಲ್ಮಾನ್ ಬಾಂಧವರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನ ಕೋರಿ ನಮ್ಮ ದೇಶದಲ್ಲಿ ಧರ್ಮಗಳ ನಡುವೆ ಯಾವುದೇ ವ್ಯತ್ಯಾಸಗಳು ಬರದಂತೆ ಎಲ್ಲರೂ ಒಗ್ಗಟ್ಟಾಗಿ ಜಾತ್ಯತೀತ ರಾಷ್ಟ್ರವಾಗಿ ಎಲ್ಲರೂ ಅಣ್ಣ ತಮ್ಮಂದಿರಂತೆ ಈ ಹಬ್ಬವನ್ನು ಆಚರಿಸಿ ಹಿಂದೂಗಳು ಮುಸಲ್ಮಾನ್ ಹಬ್ಬದಲ್ಲಿ ಪಾಲ್ಗೊಂಡು ಮುಸಲ್ಮಾನರವರು ಹಿಂದೂಗಳ ಹಬ್ಬದಲ್ಲಿ ಪಾಲ್ಗೊಂಡು ಅಣ್ಣ ತಮ್ಮಂದಿರ ರೀತಿಯಲ್ಲಿ ಸೌಹಾರ್ದದ ರೀತಿಯಲ್ಲಿ ಪಾಲ್ಗೊಂಡು ಎಲ್ಲರೂ ಒಂದಾಗಿ ದೇಶವನ್ನು ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥ ಒಂದು ಈ ಸಂದರ್ಭದಲ್ಲಿ ರಂಜಾನ್ ಹಬ್ಬದ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ. ಈ ತಾಲೂಕಿನ ಸಮಸ್ತ ಮುಸಲ್ಮಾನ್ ಬಾಂಧವರಿಗೆ ಮತ್ತೊಮ್ಮೆ ಹಬ್ಬದ ಶುಭಾಶಯಗಳನ್ನ ಕೋರಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ತಿಳಿಸಿ ನಾನು ಮಾಡ್ತೀನಿ. GV TV ಇದು ನಿಮ್ಮ ಧ್ವನಿ.